ರ್ಯಾಂಕ್ 1 ಇದು ನಂದು ಸುನಿಲ್ದು ಹುಡುಗಿ ಇಲ್ಲ ಕಣ. ಅಯ್ಯೋ ಬೆಳಗ್ಗೆಯಿಂದ ಫುಲ್ಲು ವಾಂತಿ ಕಣ. ಬಸ್ ಸ್ಟಾಪಲ್ಲಿ ವಾಂತಿ ಮಾಡಿಬಿಟ್ಟೆ ಇವಾಗ ಜಸ್ಟು. ಗೊತ್ತಿಲ್ಲ ಹುಷಾರಿಲ್ಲ, 2 ಬಸ್ ಸ್ಟಾಪಲ್ಲಿ ಹಂಗೆ ಆಯಿತು. ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ ನನಗೆ, ಫುಲ್ಲು ವಾಂತಿ ಮಾಡಿಬಿಟ್ಟೆ. ಬಸ್ ಸ್ಟಾಪಲ್ಲಿ ಯಾರ್ದ ಮೇಲೆ ಮಾಡಿಬಿಟ್ಟೆ, ಅವಾಗಲೇ ಬೇಜಾರಾಗ್ಬಿಡ್ತು ನನಗೆ. ಗೊತ್ತಿಲ್ಲ ಹುಷಾರಿಲ್ಲ, 1 ವೀಕ್ ಆಯಿತು, 1 ವಾರ ಆಯಿತು. ಫುಲ್ಲು ವಾಂತಿಯಲ್ಲಿ ಬಸ್ ಸ್ಟಾಪಲ್ಲಿ. ಆಮೇಲೆ ಯಾರೋ ನೀರೆಲ್ಲ ಕೊಟ್ಟು ಎಪ್ಸಿದ್ರು ನನಗೆ ಇವಾಗ. ಸರಿ ಬಾ ಇಲ್ಲಿಗೆ ಬಾ. ನೋಡಿ ಮತ್ತು ವಾಂತಿ ಬಂದಂಗೆ ಆಗ್ತಾಯಿತ್ತು ನನಗೆ. ಬೇಗ ಮೆಡಿಸನ್ ತೊಗೊಂಬಾರ. ವಾಂತಿ 3 ದಿವಸದಿಂದ ಹಿಂಗೆ ಆಗ್ತಾಯಿದೆ. ಫುಡ್ಡು ಪ್ರಾಬ್ಲಮ್ ಆಗಿಬಿಟ್ಟಿದೆ, ಫುಡ್ ಇನ್ಫೆಕ್ಷನ್. ಮಾತ್ರೆ ಏನಾದರೂ ಇಟ್ಟಿದ್ದೀರಾ? ಯಾವ್ದಾರು ಮಾತ್ರೆ ಇಲ್ವಾ? ಯಾವುದು ಮಾತ್ರೆ ಇಲ್ವಾ? ಅಲ್ಲ ಯಾವುದೂ ಇಲ್ಲಂತೆ, ನೀನೇ ತೊಗೊಂಬಂದ್ಬಿಡ, ಮಾತ್ರೆ ತೊಗೊಂಬ. ಇಲ್ಲ ಇಲ್ಲಿ ಯಾರೋ ಇದ್ದಾರೆಪ್ಪ ನಮ್ಮ ಕಾಲೇಜವರೇ. ಇಲ್ಲಿ ಬಾ, ಮಾಮೂಲಿ ನಾವು ಕುತ್ಕೊಂತೀಯಲ್ಲ ಊಟ ಮಾಡೋಕ್ಕೆ, ಅಲ್ಲಿಗೆ ಬಂದುಬಿಡು. ಅದೇ ಸೋಷಲ್ ಸೈನ್ಸು, ವಿಜ್ಞಾನ ಇದ್ರದ್ದು, ಅಲ್ಲಿ ಬಂದುಬಿಡು. ಸರಿ 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 ಓಕೆ ಸರಿ ಆಯಿತು. ಇಲ್ಲ ಯಾರ ಬೆಳಿಗ್ಗೆ ಅಡುಗೆ ಮಾಡಿದ್ರಲ್ಲಿ ಪಿ ಜಿ ಒಳಗಡೆ ಏನೋ ಔಷಧಿ ಹಾಕ್ಬಿಟ್ಟವ್ರಂತೆ. ನೀವು ಬೆಳಗ್ಗೆ ಇದು ಮೆಡಿಸನ್ ಹಾಕಿರೋದು ನೀರೊಳಗಡೆ, ಸಾಂಬಾರೊಳಗೆ ಏನಾದರೂ ಮೆಡಿಸನ್ ಹಾಕಿದ್ರ ಪಿ ಜಿ ಒಳಗೆ? ನಿಮ್ಮನ್ನು ನೋಡಿದ್ದೀನಿ ನಾನು. ನೀವೇ ಅಲ್ವಾ ಬೆಳಗ್ಗೆ ಎದ್ದಿದ್ದಲ್ಲಿ ಕ್ಯಾಂಟೀನ್ ಒಳಗೆ? ನಾವು ಅದೇ ಆಂಟಿ ಸ್ಟೂಡೆಂಟ್, ನಾವಿನ್ನೇನು ಮತ್ತೆ. ಮತ್ತೆ ಯಾವ ಕಾಲೇಜ್ ನೀವು? ಹೌದಾ? ನಿಮ್ಮನ್ನು ನೋಡಿದ್ದೀನಿ ಬಿಡಿ, ನಾನು ಗೊತ್ತು ನನಗೆ. ನನಗೆ ನೋಡಿ ಫುಲ್ ವಾಂತಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನೋ ಮೆಡಿಸನ್ ಏನು ಹಾಕ್ಬಿಟ್ಟಿದ್ರೆ, ಮೆಹಂದಿ ಗಿಂದಿ ಕಲ್ಸ್ಕೊಂಬಂದು ಕೈ ಹಾಕ್ಬಿಟ್ರ ಸಾಂಬಾರ್ಗೆ ಏನಾದರೂ? ನೀವಾ? ಮತ್ತು ಸುಮ್ಮನೆ ಕೂತ್ಕೊಂಡಿದ್ರೆ ಇದೇನು ಮೆಡಿಸನ್ ಇದೇ ಹಾಕ್ತಿದ್ರದು ನೀವು? ಇದೇನು ಅದು ಏನು ಹಾಕ್ಬಿಟ್ಟವ್ರ ಸಾಂಬಾರ್ಗೆ? ಹೋಗಪ್ಪ, ನಿಮ್ಮಿಂದ ನನಗೆ ವಾಂತಿ ಶುರು ಹಾಕ್ಕೊಂಬಿಟ್ಟೈತೆ. ಅದು ಮೆಹಂದಿ ಕೈ ಒಳಗೆ ಹಾಕಿದ್ರೆ ಎದ್ರೊಳಗೆ ಹಾಕಿದ್ರು. ಇವರು ಇದ್ರು ಅನ್ಸುತ್ತೆ, ಇವರು ಸಣ್ಣ ಆಗ್ಬಿಟ್ಟವ್ರು ವಾಂತಿ ಮಾಡಿ ಮಾಡಿ. ನೀವಲ್ವಾ? ಸುಮ್ಮನಿರ್ರಿ ಆಂಟಿ, ನಾನು ನೋಡಿದ್ದೀನಿ ಬೆಳಗ್ಗೆ ನಿಮ್ಮನ್ನು. ಮತ್ತೆ ನೀವು ನಂಗೆ ಅಂಕಲ್ ಅಂತೀರ ಸ್ಟೂಡೆಂಟ್ಗೆ, ಸೆಕೆಂಡ್ PUC ಅವ್ರಿಗೆ. ಹಾಂ ಏನಕ್ಕ ನೀವು ಅಂದ್ರಿ ಇವಾಗ ನನಗೆ? ಯಾರು ಹೇಳಿದ್ದು ಮತ್ತೆ? ನೀವಾ ಹೇಳಿದ್ದು? ಇವ್ರು ಬೇಡವ್ರು, ಎಲ್ಲಿಗೆ ಹೋಗ್ಲಿ ಅವ್ರು. ನೀವು ತಾನೇ ಹೇಳಿದ್ದು. ಮೆಡಿಸಿನ್ ಯಾರು ಹಾಕಿದ್ದು ಬೆಳಗ್ಗೆ ಫುಡ್ ಒಳಗಡೆ? ಹೇಳಿ, ಅದನ್ನ ಹೇಳಿ ಫಸ್ಟು. ಬೆಳಿಗ್ಗೆ ನಾನು ವಾಂತಿ ಆಗ್ತೈತೆ ಪಿ ಜಿ ಒಳಗೆ. ನಾವು ಇಲ್ಲೇ ಊಟ ಮಾಡೋದು ಕ್ಯಾಂಟೀನ್ ಒಳಗಡೆ. ಯಾರೋ ಮೆಹಂದಿ ಕಾಯ್ತು ಅಂತ ಅದು ಬಿಟ್ರು ಸರ್, ಸಾಂಬಾರು ಒಳಗೆ ಚೆನ್ನಾಗೈತೆ ಅಂತ ನೀವು ತೋರಿಸಿ. ಮತ್ತು ಯಾರು ಬೆಳಿಗ್ಗೆ ಬಂದು ನಾನು ನಿಮ್ಮಿಬ್ಬರನ್ನೂ ನೋಡಿದ್ದೀನಪ್ಪ ಪಕ್ಕ. ಬೆಳಗ್ಗೆ ಏನಿತ್ತು ಹೇಳಿ? ಟಿಫನ್ ವಾಂಗಿಬಾತು, ಕರೆಕ್ಟಾ? ನೀವು ಹಾಸ್ಟೆಲ್ ಅಲ್ವಾ? ಮನೆಯಿಂದ ಬರೋದಾ? ಸುಳ್ಳು ಸುಳ್ಳು ಹೇಳ್ತಾ ಇದ್ರೆ ಬಿಡಿ ನೀವು. ನನಗೆ ಯಾವ ಮಾಡ್ತಿದ್ರೆ ನಿಮ್ಗೆ ಗೊತ್ತು ಬಿಡಿ, ನನಗೆ ಗೊತ್ತು. ನಾನು ಎಲ್ಲಿ ಮತ್ತೆ ವಾಂತಿ ಮಾಡ್ಕೊತೀನಿ ಮೆಹಂದಿ ಹಾಕ್ಕೊಂತಂದ್ರೆ ನೀವು ನನಗೆ ಇದು ಮಾಡ್ತಾ ಇದ್ದೀರ ತಾನೇ? ಹಾಂ, ಯಾರು ಹಾಕಿದ್ದು ಹೇಳಿ ಪ್ಲೀಸ್? ಫುಡ್ ಒಳಗಡೆ ಯಾರು ಹಾಕಿದ್ರು ಮೆಹಂದಿ? ಹೇಳಿ, ನೀವೇ ಹೇಳಿ, ಯಾರು ಹಾಕಿದ್ರು? ಮತ್ತು ಯಾರು ಹಾಕಿದ್ರು? ನಾನು ಕ್ಯಾಂಟೀನ್ ಒಳಗಡೆ. ಅಲ್ಲ ಆಂಟಿ, ನೀವು ತಾನೇ ಮೆಹಂದಿ ಕೈ ಎಲ್ಲ ಹಾಕಿದ್ದು? ಯಾರನ್ನ ಕೇಳಿ? ನೀವು ಹಾಕಿದ್ದು ನನಗೆ ಗೊತ್ತು. ನಿಮ್ಮನ್ನು ನೋಡಿದ್ದೀನಿ ನಾನು ಬೆಳಗ್ಗೆ. ನಿಮ್ಮ ಕೈಯಲ್ಲಿ ಮೆಹಂದಿ ಇತ್ತು, ಎಲ್ಲ ಸಾಂಬಾರೊಳಗೆ ಹಾಕ್ಬಿಡ್ತೀರಾ? ಅದೇನು ಮಸಾಲೆನ ಹಾಕೋಕ್ಕೆ? ನಗ್ತಾ ಇದ್ದೀರಾ ನೋಡಿ. ನಿಮ್ಗೆ ಖುಷಿ ಅಲ್ವಾ? ಗಂಡ್ಮಕ್ಳು ವಾಂತಿ ಮಾಡ್ಕೊಂಡ್ರೆ ನಿಮ್ಗೆ ಖುಷಿ. ನಾವು ಗಂಡ್ಮಕ್ಳು ವಾಂತಿ ಮಾಡ್ಕೋಬೇಕು ನಿಮಗೆ ಅಲ್ವಾ? ನಿಮ್ಗೆ ಖುಷಿ ನೋಡಿ. ಹೆಂಗೆ ಸಣ್ಣಾಗಿದೆ, ಎಷ್ಟು ದಪ್ಪ ಇದ್ದವನು. ವಾಂತಿ ಮಾಡಿ 3 ದಿವಸದಿಂದ ಮೆಹಂದಿ ಹಾಕ್ಕೊಂಡ್ರೆ, ಇಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದು ಕ್ರೀಮ್ ಗೀಮ್ ಹಾಕ್ಬಿಟ್ರು. ಏನು ಯಾರಿಗೆ ಗೊತ್ತು, ಚೆನ್ನಾಗಿರಲಿ ಬೆಳ್ಳಗಾಗಬೇಕು ಎಲ್ಲರೂ ಅಂತ. ನೋಡು ಹೆಂಗೆ ನಗ್ತವ್ರು ನೋಡು. ಸುಮ್ಮನೆ ರಂಟಿ, ನೀವು ಹೆಂಗೆ ನಗ್ತೀರ ನೋಡಿ. ಬೇಜಾರಾಗಲ್ವಾ ನಮಗೆ? ಹೋಗಪ್ಪ, ಸರಿ ಬರ್ತೀನಪ್ಪ ನಾನು. ನಿಮ್ಮ ಜೊತೆ ಇದ್ಬಿಟ್ರೆ ನನಗೆ ಮತ್ತೆ ವಾಂತಿ ಶುರು ಆಗ್ಬಿಡ್ತೈತೆ. ನಿಜಲ್ಲಿ ಪ್ರಾಮಿಸ್ ಹೇಳಿ, ನೀವು ಹಾಕಿದ್ರೆ ಹಾಕಿದೆ. ಬೆಳಿಗ್ಗೆ ಪಾರ್ಲರ್ಗೆ ಹೋಗಿ ಬಂದಿದ್ದು ಯಾರು? ಬೆಳಿಗ್ಗೆ ಪಾರ್ಲರಿಂದ ಇಬ್ರು ಹುಡುಗಿ. ಎಷ್ಟು ಚೆನ್ನಾಗಿದ್ದೀರಿ, ಯಾಕೆ ಏನಾಗೈತೆ? ಸುಮ್ಮನಿರ್ರಿ. ಮತ್ತೆ ಮನೆಯೊಳಗೇನೆ ಅಲ್ಲ? ಅಲ್ಲ ಮಗ ಕ್ರೀಮ್ ಗೇಮೆಲ್ಲ ಮನೆಯೆಲ್ಲ ರೆಡಿ ಮಾಡ್ಕೊತು. ಮತ್ತೆ ಈಗ ನನಗೆ ವಾಂತಿ ಆಗ್ತಾಯ್ತಲ್ಲ, ಯಾರು ಜವಾಬ್ದಾರಿ ಹೇಳಿ ನೋಡೋಣ.
ಕ್ಯಾಂಟೀನ್ ಒಳಗೆ ಬರೋದೇ, ನೀವು ಕ್ಯಾಂಟೀನ್ ಬಂದಿದ್ರೆ ಬಂದು ನಾವು ಕ್ಯಾಂಟೀನ್ ಊಟ ಮಾಡಲ್ಲ ಅಂಕಲ್, ಮನೇಲಿ ಊಟ ಮಾಡ್ಕೊಂಡು ಬಂದು ನೋಡಿ ಮತ್ತೆ ಅಂಕಲ್ ಅಂತಾರೆ ನೋಡಿ. ಆಂಟಿ ನೀವು ನನಗೆ ರೇಗಿಸ್ತಾ ಇದ್ದೀರಾ, ನನಗೆ ಗೊತ್ತು ಅಲ್ವಾ. ಮೊದಲೆಲ್ಲ ಹುಡುಗರು ಹುಡುಗಿರು ರೇಗಿಸ್ತಿದ್ವಿ, ಹುಡುಗಿರೇ ಹುಡುಗರು ರೇಗಿಸಂಗೆ ಆಗ್ಬಿಡಿದೆ ಅಂತ ಕಾಲ ಬಂದ್ಬಿಡ್ತು. ಹಾಂ, ಮೆಹಂದಿ ಪಾರ್ಲರ್ಗೆ ಹಾಕೊಂಬಂದು ಸಾಂಬಾರೊಳಗೆ ಕೈ ಎದ್ದು ನೆಕ್ಬಿಟ್ಟಿದ್ದೀರಾ. ಹುಡುಗರೆಲ್ಲ ವಾಂತಿ ಮಾಡ್ಕೊಂಡು ಓಡಾಡ್ತಾವ್ರೆ. ನೀವು ಎಲ್ಲಿ ಬರೋದು ಕ್ಯಾಂಟೀನ್ಗೆ? ನೀವೆಲ್ಲಿ ಊಟ ಮಾಡ್ತೀರಾ ಮತ್ತೆ? ಮನೆಯಿಂದನಾ? ಏ ಪ್ರಾಮಿಸ್? ಟಿಫನ್ ಬಾಕ್ಸ್ ತೋರಿಸಿ ನೋಡೋಣ. ಟಿಫನ್ ಬಾಕ್ಸ್ ಇವತ್ತು ಹಾಫ್ ಡೇ ಅಲ್ವಾ ಕಾಲೇಜು? ಏ ಸುಳ್ಳು ಹೇಳ್ತಾ ಇದ್ರಿ ನೀವು, ನನಗೆ ಗೊತ್ತು. ನಿಜ ಹೇಳಿ, ಪ್ರಾಮಿಸ್ ಹೇಳಿ, ಸುಳ್ಳು ಹಂಗೆ ಮಾಡಬೇಡಿ. ಏ ಮಗ ಎಲ್ಲಿದ್ಯೋ? ಸರಿ ಬರ್ತೀನಿರೋ. ಇಲ್ಲ ಫುಲ್ ವಾಂತಿ ಕಣ ನನಗೆ. ಅದೇ ಹುಡುಗಿ ಸಿಕ್ಕವ್ರಲ್ಲ ಇಲ್ಲಿ ಮೆಹಂದಿ ಕೈ ಅದ್ದದವಳು ಸಾಂಬಾರು ಒಳಗಡೆ. ಪ್ರಾಮಿಸ್ ಇಲ್ವಾ ನೀವು? ನಿಜವಾಗ್ಲಿಲ್ಲ. ನೀವು ಎಲ್ಲಿಂದ ಬಂದ್ರಿ ಬೆಳಗ್ಗೆ? ನಿಜವಾಗ್ಲೂ ಇಲ್ವಾ? ನಾವ್ ಯಾಕೆ ಅಂಕಲ್ ಆ ಥರ ಮಾಡ್ತೀವಿ? ಆಂಟಿ ನೀವೇ ಮಾಡೋದು ಮೆಹಂದಿ. ಏನು ಗಂಡು ಮಕ್ಳು ಹಾಕೊಂತಾರೆ, ಇನ್ನೇನು ಮಕ್ಕಳು? ನೀವು ತೋರಿಸಿ ನೋಡಿ, ಎಲ್ಲ ಇಲ್ಲಿ ಕಲರ್ ಹಂಗೆ ತೊಳೆದು ಬಿಟ್ಟಿದ್ದೀರಾ ಬೆಳಗ್ಗೆ ಸಾಂಬಾರೊಳಗೆ. ಮೆಹಂದಿ ಕಲರ್ ಹೋಗುತ್ತೆ, ಅದು ಹಂಗೆ ಇರುತ್ತೆ ಮೆಹಂದಿ 4-5 ಡೇಸ್ ಆದ್ರೂ. ಹೌದಾ? ಮತ್ತೆ ನಾವು ಹಾಕೊಂಡಿದ್ದೆಲ್ಲ ಹೋಗ್ಬಿಡ್ತಿತ್ತಲ್ಲ ಇಮಿಡಿಯೇಟ್ ಆಗಿ. ಎಲ್ಲ ಹಾಕ್ಸ್ಕೊಳ್ಳೋದು ನೀವು ಮೆಹಂದಿ? ಎಲ್ಲ ಮನೆ ಒಳಗಡೆನಾ? ಟಿಫನು ಮನೆ ಒಳಗೆ, ಮೆಹಂದಿನೂ ಮನೆ ಒಳಗೆ. ಹಂಗಾರೆ ನಾನು ಒಬ್ಬನೇ ರೋಡ್ ಹಾಕೊಂಡು ತಿನ್ನೋನು. ಹೌದು ಅಂತೀರಾ? ನೋಡಿ ಹ್ಞೂ ಅಂದ್ರು ನನಗೆ. ನೀವು ರೋಡಲ್ಲಿ ತಿನ್ನಲ್ಲ, ಮನೆಯಲ್ಲಿ ತಿಂತೀರಾ? ಈಗ ನೀವು ಸಾಂಬಾರು ಕೈ ಎದ್ದಿರೋ ತೋರಿಸ್ಲಾ ನಾನು? ನೀವು ಒದ್ದಿರೋದಕ್ಕೆ ತೋರಿಸ್ಲಾ? ನೋಡಿ ಅಲ್ಲಿ ನೋಡಿ, ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ. ಇದು ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮು. ನಾನು ಸುನಿಲ್ ಕುರಿ ಅಂತ ನನ್ನ ಹೆಸರು. ಎಲ್ಲಿ ನಮ್ಗೆ ಪ್ರ್ಯಾಂಕ್ ಮಾಡ್ತಾವ್ರೆ ಅವರು. ಯಾರು ಹೇಳಿದ್ದು? ಅಯ್ಯೋ ಬಾಯಿಗೆ ಕಡಲೆ ಇಟ್ಟು ಹಾಕ ಹೋಗೋ. ಹೌದಾ? ಅಯ್ಯೋ ದೇವ್ರೆ, ಹೋಗಪ್ಪ. ಏನು ಮಾಡ್ತಾ ಇದ್ದೀರೇನೋ ಗೊತ್ತಿಲ್ಲ. ಬರಲಾ? ಬಾಯ್. ಸುಮ್ಮನೆ ತಮಾಷೆ ಮಾಡಿದ್ದು ಹೇಳ್ಬಿಟ್ಟಾ ಮತ್ತೆ.